ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಥವಾ ಹೃದಯವನ್ನ ಯಾವುದೇ ಅಪಾಯಗಳಿಂದ ಪಾರು ಮಾಡಿ ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕಾ? ಹಾಗಿದ್ರೆ ಕಡ್ಡಾಯವಾಗಿ ಹೃದಯಾರೋಗ್ಯಕ್ಕೆ ಮಾಡಲೇಬೇಕಾದ 3 ಬಗೆಯ ವ್ಯಾಯಾಮಗಳನ್ನು ತಪ್ಪದೆ ಮಾಡಿ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ? ಕಡ್ಡಾಯವಾಗಿ ಈ ವ್ಯಾಯಾಮ ಮಾಡಿ. ಹೃದಯಾರೋಗ್ಯಕ್ಕೆ ಮಾಡಲೇಬೇಕಾದ 3 ಬಗೆಯ ವ್ಯಾಯಾಮಗಳು. ಹೃದಯ ಸಂಬಂಧ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿವೆ. ಒತ್ತಡದ ಜೀವನ ಶೈಲಿ, ಬದಲಾದ ಆಹಾರ ಶೈಲಿ, ಆರೋಗ್ಯದ ಬಗ್ಗೆ ಅತೀವ ನಿರ್ಲಕ್ಷ್ಯ, ವಂಶ ಪಾರಂಪರ್ಯ ಹೀಗೆ ಹಲವು ಕಾರಣಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ. ಅದರಲ್ಲಿ ಹೃದಯಾಘಾತ, ಹೃದಯ ಸ್ತಂಭನದಂತಹ ಅನಾಹುತಗಳು ಇತ್ತೀಚೆಗೆ ಯುವಕ ಯುವತಿಯರಲ್ಲಿ ಕಂಡು ಬರ್ತಾ ಇರುವುದು ನಿಜಕ್ಕೂ ಆತಂಕಕಾರಿ ವಿಷಯ. ನಿಮ್ಮ ಹೃದಯವನ್ನ ಜೋಪಾನ ಮಾಡುವುದು ನಿಮ್ಮ ಕೈಯಲ್ಲೇ ಇದೆ. ಮಿಡಿವ ಹೃದಯಕ್ಕಾಗಿ ನಾವು ಸ್ವಲ್ಪ ದೈಹಿಕವಾಗಿ ದುಡಿಯಬೇಕಾಗತ್ತೆ, ಅಂದ್ರೆ ವ್ಯಾಯಾಮ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಈ 3 ಬಗೆಯ ವ್ಯಾಯಾಮವನ್ನ ನೀವು ಮಾಡಿದ್ರೆ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಏರೋಬಿಕ್ ಎಕ್ಸಸೈಸ್ ಅಂದ್ರೆ ದೇಹಕ್ಕೆ ಹೆಚ್ಚು ಆಮ್ಲಜನಕವನ್ನ ಒದಗಿಸುವ ಒಂದು ವ್ಯಾಯಾಮ. ಜೋರು ನಡಿಗೆ, ಇಲ್ಲವೇ ರನ್ನಿಂಗ್, ಈಜು, ಸೈಕ್ಲಿಂಗ್, ಟೆನ್ನಿಸ್ ಆಟ ಈ ತರಹದ ವ್ಯಾಯಾಮಗಳು ನಿಮ್ಮ ಹಾರ್ಟ್ ಪಂಪಿಂಗ್ ನಲ್ಲಿ ಸಾಕಷ್ಟು ಸುಧಾರಣೆಯನ್ನ ತರುತ್ತೆ. ಇದರಿಂದಾಗಿ ನಿಮ್ಮ ಹೃದಯದ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತೆ. ವಾರದಲ್ಲಿ ಕನಿಷ್ಠ 150 ಗಂಟೆಗಳಾದ್ರೂ ಈ ತರಹದ ವ್ಯಾಯಾಮವನ್ನ ಮಾಡಬೇಕು. ಇದರಿಂದ ಹೃದಯದ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೃದಯ ತಜ್ಞರು ಹೇಳ್ತಾರೆ. ಇಂತಹ ವ್ಯಾಯಾಮದಿಂದಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮನುಷ್ಯರು ಹೆಚ್ಚು ಸದೃಢರಾಗಿರ್ತಾರೆ. ಈ ತರಹದ ವ್ಯಾಯಾಮಗಳು ನಿಮ್ಮ ರಕ್ತ ಪರಿಚಲನೆಯನ್ನ ಸುಧಾರಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ನಿಮ್ಮಿಂದ ದೂರ ಇರುತ್ತೆ. ಹೀಗಾಗಿ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆಯಾದ್ರೂ ಈ ರೀತಿಯ ಏರೋಬಿಕ್ ಎಕ್ಸಸೈಸ್ ಮಾಡಬೇಕು. ಕೇವಲ ಹೃದಯ ಸಂಬಂಧಿ ಕಾಯಿಲೆಗಳು ಮಾತ್ರವಲ್ಲ, ಮಧುಮೇಹ ಹಾಗೂ ಬಿಪಿಯಂತಹ ಕಾಯಿಲೆಗಳು ಕೂಡ ನಿಮ್ಮ ಸನಿಹ ಸುಳಿಯೋದಿಲ್ಲ. ಪ್ರತಿರೋಧ ತರಬೇತಿ ಅಂದ್ರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಕೂಡ ದೇಹಕ್ಕೆ ತುಂಬಾನೇ ಒಳ್ಳೆಯದು. ದಡುತಿ ದೇಹ ಹೊಂದಿದವರು, ವಿಪರೀತ ಫ್ಯಾಟ್ ಹೊಂದಿರುವ ದೇಹದವರು ಈ ರೀತಿಯ ವ್ಯಾಯಾಮಗಳನ್ನ ಮಾಡಬೇಕು. ಇದು ದೇಹದಲ್ಲಿರುವ ಕೊಬ್ಬಿನಾಂಶವನ್ನ ಕಡಿಮೆಗೊಳಿಸುತ್ತೆ. ಜಿಮ್ನಲ್ಲಿ ಡಂಬಲ್ಸ್, ಬಾರ್ಬೆಲ್ಸ್ ಗಳನ್ನ ಎತ್ತೋ ಮೂಲಕ ಪ್ರತಿರೋಧ ತರಬೇತಿಯನ್ನ ದೇಹಕ್ಕೆ ನೀಡಬಹುದು. ಫ್ಲೆಕ್ಸಿಬಿಲಿಟಿ ವರ್ಕೌಟ್ಸ್. ಇನ್ನು 3ನೇದಾಗಿ ಫ್ಲೆಕ್ಸಿಬಿಲಿಟಿ ವರ್ಕೌಟ್ಸ್ ಕೂಡ ನಿಮ್ಮ ಹೃದಯದ ಆರೋಗ್ಯವನ್ನ ಜೋಪಾನ ಮಾಡುತ್ತೆ. ಇದರಿಂದ 2 ಲಾಭಗಳಿವೆ. ಫ್ಲೆಕ್ಸಿಬಿಲಿಟಿ ವರ್ಕೌಟ್ನಿಂದ ಹೃದಯದ ಆರೋಗ್ಯವನ್ನ ಜೋಪಾನ ಮಾಡಿಕೊಳ್ಳಬಹುದು. ಹಾಗೆಯೇ ಜಾಯಿಂಟ್ ಪೇನ್, ಸ್ನಾಯು ಸೆಳೆತದಂತಹ ಸಮಸ್ಯೆಗಳಿಂದ ದೂರ ಉಳಿಬಹುದು. ಪ್ರಾಣಾಯಾಮ, ಸೂರ್ಯ ನಮಸ್ಕಾರದಂತಹ ಯೋಗಗಳನ್ನ ಮಾಡೋದ್ರಿಂದ ನಮ್ಮ ದೇಹದ, ಅದರಲ್ಲೂ ಹೃದಯದ ಆರೋಗ್ಯವನ್ನ ಜೋಪಾನವಾಗಿ ಇಟ್ಕೊಳ್ಬಹುದು. ಅದರಲ್ಲೂ ಹೆಚ್ಚು ನಡೆದಷ್ಟು ನಿಮಗಾಗಿ ನಿಮ್ಮ ಹೃದಯ ಹೆಚ್ಚು ಮಿಡಿಯುತ್ತೆ. ಹೀಗಾಗಿ ಹೃದಯದ ಆರೋಗ್ಯವನ್ನ ಸುರಕ್ಷಿತವಾಗಿಟ್ಟುಕೊಳ್ಳಲು, ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಯಲು ಈ 3 ಬಗೆಯ ವ್ಯಾಯಾಮಗಳನ್ನ ಮಾಡಿದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿರವಾಗಿರುತ್ತೆ ಅಂತ ವೈದ್ಯರು ತಿಳಿಸ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.